Hi friends, even noun and types ಮೇಲೆ ಸೊ ಲರ್ನಿಂಗ್ ಪರ್ಫೆಕ್ಷನ್ಗೋಸ್ಕರ ಸೊ ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ ಅಥವಾ ಇಂಪ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಸ್ಮಾಲ್ ಕ್ವಿಜ್ 10 ಕ್ವೆಶನ್ಸ್ ಆಫ್ ಸ್ಮಾಲ್ ಕ್ವಿಜ್. ಸೊ ಜನರಲಿ ಹೌ ಮೆನಿ ಟೈಪ್ಸ್ ಆಫ್ ನೌನ್ಸ್ ಇನ್ ಇಂಗ್ಲಿಷ್ ಗ್ರಾಮರ್ ಒಳಗಡೆ ಎಷ್ಟು ವಿಧದ ನಾಮಪದಗಳಿವೆ? ಆಪ್ಷನ್ಸ್ 3, 2, 4, 5. ಮಗು ಈಗಾಗಲೇ ನೀವು ಮಾಡಿರುವಂತ ಪಾಠವನ್ನ ಕಲ್ತಿರುತ್ತೆ ಅಲ್ವಾ? ಸೊ ಅದು ಇಂಪ್ಯಾಕ್ಟ್ ಆಗಿದ್ರೆ, ಮಗುವಿನ ಮೇಲೆ ಪರಿಣಾಮ ಬೀರಿದ್ರೆ, ಅರ್ಥ ಆಗಿದ್ರೆ ಖಂಡಿತವಾಗಿಯೂ ಆನ್ಸರ್ ಮಾಡುತ್ತೆ. ಸೊ ಹಿಯರ್ mainly two types of nouns are there. So if the word which hasn't the characters of MTV is called, ನೋಡಿ, ಯಾವುದಾದ್ರೂ ಒಂದು ನಾಮಪದ ಈ MTVಯ ಯಾವೊಂದು ಲಕ್ಷಣವೂ ಇಲ್ಲವೆಂದರೆ ಏನಂತೀವಿ? ಅದಕ್ಕೆ ಯಾವ ತರಹದ ನೌನ್ ಅಂತೀವಿ? ಕಾಮನ್ ನೌನ್, ಪ್ರಾಪರ್ ನೌನ್, ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಸೊ ಅದರಲ್ಲಿ ಯಾವುದು ಇದು ಲಕ್ಷಣಗಳಿಲ್ಲ ಅಂದ್ರೆ ಆಪ್ಷನ್ ಡಿ, ಅಬ್ಸ್ಟ್ರಾಕ್ಟ್ ನೌನ್. Then question 3, if the word which has the characters of the MTV is called, ನೋಡಿ, ಯಾವುದಾದ್ರೂ ನಾಮಪದಕ್ಕೆ MTV ಲಕ್ಷಣಗಳು, ಮೆಜರಬಿಲಿಟಿ, ಟಚಬಿಲಿಟಿ, ವಿಜಿಬಿಲಿಟಿ ಇತ್ತು ಅಂದ್ರೆ ಅದು ಯಾವ ತರಹದ ನಾಮಪದ? ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮಟೀರಿಯಲ್ ನೌನ್, ಕಾಮನ್ ನೌನ್. ಸೊ ಮಗು ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ ಆಪ್ಷನ್ ಎ, ಕಾಂಕ್ರೀಟ್ ನೌನ್ ಅಂತ. Then fourth question, love, honesty, anger, sorrow, joy, beauty, truth, knowledge are called as ಏನಿವು? ಕಾಮನ್ ನೌನ್ಸ್, ಕಲೆಕ್ಟಿವ್ ನೌನ್ಸ್, ಅಬ್ಸ್ಟ್ರಾಕ್ಟ್ ನೌನ್ಸ್, ಪ್ರಾಪರ್ ನೌನ್ಸ್ ಅಂತ ಹೇಳುತ್ತೆ. ಸೊ MTV ಫಾರ್ಮುಲಾ ಪ್ರಕಾರ ಯಾವ ಲಕ್ಷಣಗಳು ಇಲ್ಲದೆ ಇರುವಂತಹ ನಾಮಪದಗಳಿವು? ಆ ಲಕ್ಷಣಗಳು ಇಲ್ಲ ಅಂತಂದ್ರೆ ಇವು ಅಬ್ಸ್ಟ್ರಾಕ್ಟ್ ನೌನ್ಸ್. ನೋಡಿ, ಲವ್ ಅನ್ನಾಗ್ಲಿ, ಆನೆಸ್ಟಿ ಆಗ್ಲಿ, ಹ್ಯಾಂಗರ್ ಆಗ್ಲಿ, ಸಾರೋ ಆಗ್ಲಿ, ಜಾಯ್ ಆಗ್ಲಿ, ಬ್ಯೂಟಿ ಆಗ್ಲಿ, ಟ್ರೂತ್ ಆಗ್ಲಿ, ನಾಲೆಡ್ಜ್ ಆಗ್ಲಿ, ಎಲ್ಲವನ್ನು ಕೂಡ ನಾವು ಮುಟ್ಟಕ್ಕಾಗಲ್ಲ, ನೋಡಕ್ಕಾಗಲ್ಲ. ಜಸ್ಟ್ ವಿ ಫೀಲ್ ದೆಮ್. ನಾವು ಅವುಗಳನ್ನ ಹೇಳುವಾಗ ಫೀಲ್ ಮಾಡ್ಕೊಳ್ತೀವಿ ಅಷ್ಟೇನೆ. ಹಾಗಾಗಿ ಆಪ್ಷನ್ ಸಿ, ಅಬ್ಸ್ಟ್ರಾಕ್ಟ್ ನೌನ್ಸ್. ನೆಕ್ಸ್ಟ್, ಬುಕ್, ಪೆನ್, heavy, girl, Haveri, school, letter, bird, water, sand. So like this, will proper nouns, common nouns, abstract nouns and concrete nouns. ಇದಕ್ಕೆ ಇವೆಲ್ಲ ನಾವು ಮುಟ್ತೀವಿ, ನೋಡ್ತೀವಿ, ಮತ್ತೆ ಅಳತೆ ಕೂಡ ಮಾಡ್ತೀವಿ, ಎಷ್ಟು ಗಾತ್ರ ಅದಪ್ಪ ಅಂತ ಹೇಳಿ ಎಲ್ಲ ನಮಗೆ ವಿಸಿಬಿಲಿಟಿ ಆಗುತ್ತೆ. ಹಾಗಾಗಿ ಇದು ಕಾಂಕ್ರೀಟ್ ನೌನ್ಸ್. ನೆಕ್ಸ್ಟ್ ಕ್ವಶನ್, ಕವನ ಈಸ್ ಡ್ಯಾಶ್ ನೌನ್. ಕವನ ಯಾವ ತರಹದ ನೌನ್? ಕವನ ಅನ್ನೋದು ಹೆಸರಲ್ವಾ? ಕವನ ಈಸ್ ಕಾಮನ್ ನೌನ, ಪ್ರಾಪರ್ ನೌನ, ಮಟೀರಿಯಲ್ ನೌನ, ಇಲ್ಲ ನನ್ ಆಫ್ ದೀಸ್. ಇಟ್ ಈಸ್ ಪ್ರಾಪರ್ ನೌನ್. ನೆಕ್ಸ್ಟ್, ಬೇಬಿ, ಬಾಯ್ ಈಸ್ ಡ್ಯಾಶ್ ನೌನ್. ಬಾಯ್ ಅಂದ್ರೆ ಯಾವ ನೌನ್ ಇದು? ಕೌಂಟಬಲ್, ಕಲೆಕ್ಟಿವ್, ಪ್ರಾಪರ್, ಕಾಮನ್. ಕಾಮನ್ ನೌನ್ ಇದು. Next, a bunch of keys is dash noun. ಇದು ಯಾವ ನಾಮಪದ? ಕಲೆಕ್ಟಿವ್, ಕಾಮನ್, ಅನ್ಕೌಂಟಬಲ್, ಪ್ರಾಪರ್. ಆನ್ಸರ್ ಈಸ್ ಎ, ಕಲೆಕ್ಟಿವ್ noun. Next, question number 9. Boys, girls, trees are dash nouns. Options here: countable, material, proper, none of these. ಬಾಯ್ಸ್, ಗರ್ಲ್ಸ್, ಟ್ರೀಸ್. ಇದಕ್ಕೆ ಉತ್ತರ ಕೌಂಟಬಲ್. ಎಣಿಸಬಹುದು ನಾವು. ಬಾಯ್ಸ್ ಎಷ್ಟು ಜನ ಇದ್ದಾರೆ, ಗರ್ಲ್ಸ್ ಎಷ್ಟು ಜನ ಇದ್ದಾರೆ, ಮರಗಳು ಎಷ್ಟಿದಾವೆ, ಪಕ್ಷಿಗಳು ಎಷ್ಟಿದಾವೆ ಅಂತೇಳಿ ಎಣಿಸಬಹುದು. ಮಿಲ್ಕ್, ಸ್ಯಾಂಡ್, ಆಯಿಲ್, ವಾಟರ್ ಆರ್ ಡ್ಯಾಶ್ ನೌನ್ಸ್. ಹಿಯರ್ ಪ್ರಾಪರ್, ಮಟೀರಿಯಲ್, ಕೌಂಟಬಲ್ ಅಂಡ್ ಅನ್ಕೌಂಟಬಲ್. ನೀವು ಯಾವಗಳನ್ನು ನಾವು ಎಣಿಸಕ್ ಬರುತ್ತಾ? ಮಿಲ್ಕ್ ಅನ್ನು ಎಣಿಸ್ತೀವ, ಸ್ಯಾಂಡ್ ಅನ್ನು ಎಣಿಸ್ತೀವ, ಆಯಿಲ್, ವಾಟರ್ ಯಾವಗಳನ್ನು ನಾವು ಎಣಿಸಕ್ ಆಗಲ್ಲ. ಹಾಗಾಗಿ ಇವೆಲ್ಲ ಅನ್ಕೌಂಟಬಲ್ ನೌನ್ಸ್. Your option D is right. So on this topic, there is a question for you. I collected some sand. So name of the underlined or italicized word.
ಇನ್ ದ ಸೆಂಟೆನ್ಸ್. ಈ ವಾಕ್ಯದಲ್ಲಿ ಬಂದಿರುವಂತಹ ಅಡಿಗೆರೆ ಎಳೆದಿರುವಂತಹ ಅಥವಾ ರೈಟ್ ಸೈಡ್ಗೆ ವಾಲಿರುವಂತಹ ಇಟಾಲಿಸೈಜ್ಡ್ ಸ್ಲ್ಯಾಂಟ್ ಅಲ್ಲಿರುವಂತಹ ವರ್ಡ್ ಅನ್ನ ಏನಂತ ಕರೀತಾರೆ? ಚೂಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ಸ್ ಕೌಂಟಬಲ್ ನೌನ್, ಆಪ್ಷನ್ ಬಿ ಕಾಂಕ್ರೀಟ್ ನೌನ್, ಆಪ್ಷನ್ ಸಿ ಅನ್ಕೌಂಟಬಲ್ ನೌನ್, ಆಪ್ಷನ್ ಡಿ ಅಬ್ಸ್ಟ್ರಾಕ್ಟ್ ನೌನ್. ಇದಕ್ಕೆ ನೀವು ದಯವಿಟ್ಟು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. So hope you enjoyed this video. Thank you very much.